ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು ಭಾರತದ ನದಿಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ನದಿಗಳ ಬಗ್ಗೆ ಅಂತಂದ್ರೆ, ನಾವು ಥೆರಾಟಿಕಲಿ ನದಿಗಳ ಬಗ್ಗೆ ಓದ್ತೀವಿ, ಅರ್ಥ ಆಗುತ್ತೆ, ಆದರೆ ತುಂಬಾ ದಿನಗಳ ಕಾಲ ನೆನಪುಳಿಯೋದಿಲ್ಲ ಅಥವಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನದಿಗಳ ಬಗ್ಗೆ ಡೈಗ್ರಾಮ್ಯಾಟಿಕಲಿ ಹೇಗೆ ಯಾವ ರಾಜ್ಯದಲ್ಲಿ ನದಿಗಳು ಹರಿಯುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಭಾರತದ ನದಿಗಳು. ಈ ಭಾರತದ ನದಿಗಳಲ್ಲಿ ನದಿಗಳನ್ನ 2 ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಅವು ಯಾವಪ್ಪ ಅಂತಂದ್ರೆ, ಒಂದು ಉತ್ತರ ಭಾರತದ ನದಿಗಳು, ಇನ್ನೊಂದು ದಕ್ಷಿಣ ಭಾರತದ ನದಿಗಳು. ಈ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ನದಿಗಳು ಯಾವ್ಯಾವಪ್ಪ ಅಂತಂದ್ರೆ, ಪ್ರಮುಖವಾಗಿ ಸಿಂಧೂ ನದಿ, ಗಂಗಾ ನದಿ ಹಾಗೂ ಬ್ರಹ್ಮಪುತ್ರ ನದಿ. ಇನ್ನೂ ಜಾಸ್ತಿ ನದಿಗಳು ಬರ್ತವೆ, ಆದರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ 3 ನದಿಗಳು ಮುಖ್ಯವಾಗಿವೆ. ಉತ್ತರ ಭಾರತದ ನದಿಗಳಲ್ಲಿ ಬರ್ತಕ್ಕಂಥ ನದಿಗಳು ಯಾವಪ್ಪ ಅಂದ್ರೆ ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ. ಈ ಉತ್ತರ ಭಾರತದ ನದಿಗಳನ್ನ ಹಿಮಾಲಯದ ನದಿಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಹಿಮಾಲಯದ ನದಿಗಳು. ಓಕೆ, ಇನ್ನು ಮುಂದೆ ಒಂದೊಂದು ನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಂಧೂ ನದಿ. ಈ ಸಿಂಧೂ ನದಿಯು ಟಿಬೆಟ್ನಲ್ಲಿ ಉಗಮವಾಗುತ್ತದೆ. ಇದರ ಉಗಮ ಸ್ಥಳ ಯಾವುದು? ಟಿಬೆಟ್ನ ಕೈಲಾಸ ಪರ್ವತದ ಮಾನಸ ಸರೋವರ ಇಲ್ಲಿ ಉಗಮವಾಗುತ್ತದೆ. ಟಿಬೆಟ್ನ ಕೈಲಾಸ ಪರ್ವತದ ಮಾನಸ ಸರೋವರ ಎಂಬಲ್ಲಿ ಉಗಮವಾಗುತ್ತದೆ. ಟಿಬೆಟ್ನಲ್ಲಿ ಉಗಮವಾಗಿ ಹೀಗೆ ಹರಿತಾ ನಮ್ಮ ಈಗಿನ ಕೇಂದ್ರಾಡಳಿತ ಪ್ರದೇಶವಾದಂಥ ಲಡಾಖ್ ಅನ್ನ ಪ್ರವೇಶಿಸುತ್ತದೆ. ಲಡಾಖ್ ಮೂಲಕ ಹರಿತಾ ಹೋಗುತ್ತೆ. ಹೀಗೆ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಂಡ್ಬಿಡುತ್ತೆ. ಸಿಂಧೂ ನದಿಯು ಲಡಾಖ್ ಮೂಲಕ ಹರಿದುಕೊಂಡು ಹೋಗಿ ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಈ ಸಿಂಧೂ ನದಿಯನ್ನ ಟಿಬೆಟ್ನಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಸಿಂಗೆ ಕಂಬಾಬ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಸಿಂಗೆ ಕಂಬಾಬ್ ಅಂತೇಳಿ ಕರೀತಾರೆ. ಮತ್ತು ಈ ಸಿಂಧೂ ನದಿಯನ್ನ ಭಾರತದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಸಿಂಧೂ ನದಿ ಅಂತೇಳಿ ಕರೀತಾರೆ. ಸಿಂಧೂ ನದಿ ಅಂತೇಳಿ ಕರೀತಾರೆ. ಓಕೆ, ಈ ಸಿಂಧೂ ನದಿಗೆ 5 ಉಪನದಿಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ಜೀಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸತ್ಲೇಜ್. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, 4 ನದಿಗಳು ಭಾರತದಲ್ಲಿ ಉಗಮವಾಗ್ತವೆ, ಆದರೆ ಒಂದು ಉಪನದಿ ಮಾತ್ರ ಟಿಬೆಟ್ನಲ್ಲಿ ಉಗಮವಾಗ್ತದೆ. ಈ ಸಿಂಧೂ ನದಿಯ 5 ಉಪನದಿಗಳಲ್ಲಿ 4 ಭಾರತದಲ್ಲಿ ಉಗಮವಾಗ್ತವೆ, ಒಂದು ಮಾತ್ರ ಟಿಬೆಟ್ನಲ್ಲಿ ಉಗಮವಾಗ್ತದೆ. ಅದು ಯಾವ್ದಪ್ಪ ಅಂತಂದ್ರೆ ಸತ್ಲೇಜ್ ನದಿ. ಸತ್ಲೇಜ್ ನದಿಯು ಭಾರತದಲ್ಲಿ ಉಗಮವಾಗುವುದಿಲ್ಲ, ಟಿಬೆಟ್ನಲ್ಲಿ ಉಗಮವಾಗ್ತದೆ. ಇಲ್ಲಿ ಉಗಮವಾಗ್ತದೆ ಇದು ಸತ್ಲೇಜ್ ನದಿ. ಸತ್ಲೇಜ್ ನದಿ ಟಿಬೆಟ್ನಲ್ಲಿ ಉಗಮವಾಗಿ ಹಿಮಾಚಲ ಪ್ರದೇಶವನ್ನು ಪ್ರವೇಶಿಸಿ ಹಿಮಾಚಲ ಪ್ರದೇಶದ ಮೂಲಕ ಪಂಜಾಬ್ ಮಾರ್ಗವಾಗಿ ಸಿಂಧೂ ನದಿಯನ್ನ ಸೇರ್ಕೊಳ್ತದೆ. ಅದೇ ರೀತಿ ಬಿಯಾಸ್ ನದಿ ಕೂಡ ಹಿಮಾಚಲ ಪ್ರದೇಶದಲ್ಲಿ ಉಗಮವಾಗ್ತದೆ. ಈ ಬಿಯಾಸು, ಆಮೇಲೆ ರಾವಿ, ಚೀನಾಬು, ಜೀಲಂ ಇವು 4 ನದಿಗಳು ಭಾರತದಲ್ಲಿ ಉಗಮವಾಗ್ತವೆ. ಬಿಯಾಸು ಹಿಮಾಚಲ ಪ್ರದೇಶದಲ್ಲಿ ಉಗಮವಾಗಿ ಸತ್ಲೇಜ್ ನದಿಯನ್ನ ಸೇರ್ಕೊಳ್ತದೆ.
ಅದೇ ರೀತಿ ರಾವಿ ನದಿ ಕೂಡ ಹಿಮಾಚಲ ಪ್ರದೇಶದಲ್ಲಿ ಉಗಮವಾಗ್ತದೆ. ಹಿಮಾಚಲ ಪ್ರದೇಶದಲ್ಲಿ ಉಗಮವಾಗಿ ಸಿಂಧೂ ನದಿಯನ್ನ ಸೇರ್ಕೊಳ್ತದೆ. ಅದೇ ರೀತಿ ಚೀನಾಬ್ ನದಿ ಕೂಡ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ಬಾರ್ಡರ್ ಅಲ್ಲಿ ಉಗಮವಾಗಿ ರಾವಿ ನದಿಯನ್ನ ಸೇರ್ಕೊಳ್ತದೆ. ಹಾಗೇನೆ ಜೀಲಂ ನದಿ ಕೂಡ ಜಮ್ಮು ಕಾಶ್ಮೀರದಲ್ಲಿ ಉಗಮವಾಗ್ತದೆ. ಜಮ್ಮು ಕಾಶ್ಮೀರದಲ್ಲಿ ಉಗಮವಾಗಿ ಚೀನಾಬ್ ನದಿಯನ್ನ ಸೇರ್ಕೊಳ್ತದೆ. ಹೀಗೆ ಇದು ಜೀಲಮ್ಮು, ಚೀನಾಬು, ರಾವಿ ಈ ಮೂರು ನದಿಗಳು ಸಿಂಧೂ ನದಿಯನ್ನ ಸೇರ್ಕೊಳ್ತವೆ. ಬಂದ್ಬಿಟ್ಟು ಜೀಲಮ್ಮು ಮತ್ತು ಚೀನಾಬ್ ಇವೆರಡು ರಾವಿ ನದಿಯನ್ನ ಸೇರ್ಕೊಳ್ತವೆ. ಕೊನೆಗೆ ರಾವಿ ನದಿಯು ಸಿಂಧೂ ನದಿಯನ್ನ ಸೇರ್ಕೊಳ್ತದೆ. ಇವಿಷ್ಟು ಪ್ರಮುಖ ಸಿಂಧೂ ನದಿಯ ಉಪನದಿಗಳು. ಇನ್ನೂ ಹಲವಾರು ಸಿಂಧೂ ನದಿಯ ಉಪನದಿಗಳಿವೆ. ಆದ್ರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ 5 ನದಿಗಳು ಮಾತ್ರ ಪ್ರಮುಖವಾದವು. ಈ ಸಿಂಧೂ ನದಿಯು ಆರಂಭದಲ್ಲಿ ವಾಯವ್ಯದ ಕಡೆಗೆ ಹರಿಯುತ್ತದೆ. ನೋಡಿ, ಇದು ವಾಯವ್ಯ ದಿಕ್ಕಿನ ಕಡೆಗೆ ಹರಿತದೆ. ನೋಡಿ, ಈಗ ಹೋಗಿದೆ ತಾನೆ, ಇಲ್ಲಿಂದ ಈ ಕಡೆಗೆ. ಸೊ ವಾಯವ್ಯ ದಿಕ್ಕಿನ ಕಡೆಗೆ ಹರಿಯುತ್ತೆ. ವಾಯವ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಹರಿಯುತ್ತದೆ. ನೋಡಿ, ಈ ದಿಕ್ಕು ನೈಋತ್ಯ. ಈಗ ಹೋಗ್ಬಿಟ್ಟು ನೈಋತ್ಯದ ಕಡೆಗೆ ಹರಿದು ಪಾಕಿಸ್ತಾನವನ್ನ ಸೇರ್ಕೊಳ್ತದೆ. ಇಲ್ಲಿ ಏನಿದೆ, ಪಾಕಿಸ್ತಾನ ಇದೆ. ಇದು ಪಾಕಿಸ್ತಾನವನ್ನು ಸೇರ್ಕೊಂಡ್ಬಿಟ್ಟು ಈ ಪಾಕಿಸ್ತಾನದಲ್ಲಿ ಕರಾಚಿ ಎಂಬ ರಾಜ್ಯ ಇದೆ. ಇಲ್ಲೊಂದು ರಾಜ್ಯ ಇದೆ ಕರಾಚಿ ಅಂತ ಹೇಳ್ಬಿಟ್ಟು. ಈ ಕರಾಚಿ ಮೂಲಕ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ತದೆ ಸಿಂಧೂ ನದಿ. ಇನ್ನು ಈ ಸಿಂಧೂ ನದಿ ಭಾರತದಲ್ಲಿ ಒಟ್ಟು 2897 ಕಿಲೋಮೀಟರ್ ಉದ್ದ ಹರಿದಿದೆ. ಎಷ್ಟಂತಂದ್ರೆ 2897 ಕಿಲೋಮೀಟರ್. ಎಷ್ಟಪ್ಪ ಅಂತಂದ್ರೆ 2897 ಕಿಲೋಮೀಟರ್. 2897 ಕಿಲೋಮೀಟರ್ ಉದ್ದ ಹರಿದಿದೆ. ಅದಲ್ಲದೆ ಭಾರತದಲ್ಲಿ 709 ಕಿಲೋಮೀಟರ್ ಉದ್ದ ಹರಿದಿದೆ. ಭಾರತದಲ್ಲಿ 709 ಕಿಲೋಮೀಟರ್ ಉದ್ದ ಹರಿದಿದೆ. ಇದು ಸಿಂಧೂ ನದಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಹರಿದಿದೆ. 65% ಅಂದ್ರೆ 65% ಇದು ಅಲ್ಲಿ ಪಾಕಿಸ್ತಾನದಲ್ಲಿ ಹರಿದಿದೆ. ಇದಿಷ್ಟು ಸಿಂಧೂ ನದಿಯ ಪ್ರಮುಖ ಮಾಹಿತಿ. ಉತ್ತರ ಭಾರತದ ಇನ್ನೊಂದು ಪ್ರಮುಖ ನದಿ ಅಂತಂದ್ರೆ ಗಂಗಾ ನದಿ. ಉತ್ತರ ಭಾರತದ ಇನ್ನೊಂದು ಪ್ರಮುಖ ನದಿ ಯಾವ್ದಪ್ಪ ಅಂತಂದ್ರೆ ಗಂಗಾ ನದಿ. ಈ ಗಂಗಾ ನದಿಯು ಗಂಗೋತ್ರಿ ಎಂಬಲ್ಲಿ ಉಗಮವಾಗ್ತದೆ. ಗಂಗಾ ನದಿ. ಇದು ಅಲಕನಂದ ಮತ್ತು ಭಾಗೀರಥಿ ಎಂಬ ಹಿಮ ನದಿಗಳಿಂದ, ಈ 2 ಹಿಮ ನದಿಗಳ ಸಂಗಮದಿಂದ ಉಗಮವಾಗ್ತದೆ. ಸಂಗಮ ಅಂತಂದ್ರೆ ಈ 2 ನದಿಗಳು ಬಂದು ಇಲ್ಲಿ ದೇವಪ್ರಯಾಗ್ ಎಂಬ ಸ್ಥಳದಲ್ಲಿ ಕೂಡ್ಕೊಂಡ್ಬಿಟ್ಟು ಮುಂದೆ ಗಂಗಾ ನದಿಯಾಗಿ ಹರಿಯುತ್ತದೆ. ದೇವಪ್ರಯಾಗ್ ಎಂಬಲ್ಲಿ ಅಲಕನಂದ ಮತ್ತು ಭಾಗೀರಥಿ ಎಂಬ 2 ನದಿಗಳು ಸೇರ್ಕೊಂಡು ಮುಂದೆ ಗಂಗಾ ನದಿಯಾಗಿ ಹರಿಯುತ್ತದೆ. ಭಾರತದಲ್ಲಿ ಗಂಗಾ ನದಿಯು ಉತ್ತರ ಪ್ರದೇಶದ ಋಷಿಕೇಶ ಎಂಬ ಸ್ಥಳದಲ್ಲಿ ಪ್ರವೇಶ ಮಾಡ್ತದೆ. ಗಂಗಾ ನದಿಯು ಉತ್ತರ ಪ್ರದೇಶದ ಋಷಿಕೇಶ ಎಂಬಲ್ಲಿ ಪ್ರವೇಶ ಮಾಡಿ ಅಲಹಾಬಾದ್ ಮೈದಾನ ಎಂಬಲ್ಲಿ ಗಂಗಾ ನದಿಯು 2 ಶಾಖೆಗಳಾಗಿ ಒಡೆಯುತ್ತವೆ. ಗಂಗಾ ನದಿಯು
ಅಲಹಾಬಾದ್ ಮೈದಾನದ ಬಳಿ 2 ಶಾಖೆಗಳಾಗಿ ಒಡಿತವೆ. ಒಂದು ಪದ್ಮಾ ಶಾಖೆ, ಇನ್ನೊಂದು ಹೂಗ್ಲಿ ಶಾಖೆ. ಈ ಪದ್ಮಾ ಶಾಖೆಯು ಬಾಂಗ್ಲಾದೇಶದತ್ತ ಹರಿಯುತ್ತದೆ. ಬಾಂಗ್ಲಾದೇಶದಲ್ಲಿ ಹೋಗಿ ಆಮೇಲೆ ಈ ಪದ್ಮಾ ಶಾಖೆಗೆ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯ ಚಾಂಗ್ಪೋ ಎಂಬ ಶಾಖೆಯು ಬಂದು ಸೇರ್ಕೊಳ್ತದೆ. ಬಾಂಗ್ಲಾದೇಶದಲ್ಲಿ ಈ ಗಂಗಾ ನದಿಯ ಪದ್ಮಾ ಶಾಖೆಗೆ ಬ್ರಹ್ಮಪುತ್ರ ನದಿಯ ಚಾಂಗ್ಪೋ ಎಂಬ ಶಾಖೆಯು ಬಂದು ಸೇರ್ಕೊಳ್ತು. ಆಮೇಲೆ ಮುಂದೆ ಇದು ಪದ್ಮಾ ನದಿಯಾಗಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ತದೆ. ಅದೇ ರೀತಿ ಗಂಗಾ ನದಿಯ ಇನ್ನೊಂದು ಶಾಖೆಯಾದ ಹುಗ್ಲಿ ಶಾಖೆಯು ಪಶ್ಚಿಮ ಬಂಗಾಳದತ್ತ ಹರಿಯುತ್ತದೆ. ಪಶ್ಚಿಮ ಬಂಗಾಳಕ್ಕೆ ಬಂದು ಸೇರ್ಕೊಳ್ತದೆ. ಈ ಪಶ್ಚಿಮ ಬಂಗಾಳದಲ್ಲಿ ಬ್ರಹ್ಮಪುತ್ರ ನದಿಯ ಇನ್ನೊಂದು ಶಾಖೆಯಾದ ಗ್ವಾಲೆಂಡೋ ಶಾಖೆ ಬಂದು ಸೇರ್ಕೊಳ್ತವೆ. ಇವೆರಡು ಸಂಗಮ ಹೊಂದಿ ಮುಂದೆ ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಈ ಎರಡು ನದಿಗಳು, ಬ್ರಹ್ಮಪುತ್ರ ನದಿಯ ಗ್ವಾಲೆಂಡೋ ಶಾಖೆ ಹಾಗೂ ಗಂಗಾ ನದಿಯ ಹೂಗ್ಲಿ ಶಾಖೆಗಳು ಪಶ್ಚಿಮ ಬಂಗಾಳದಲ್ಲಿ ಸೇರ್ತವೆ. ಇಲ್ಲಿ ಸೇರಿದ ನಂತರ ಇಲ್ಲಿ ನದಿ ಮುಖಜ ಭೂಮಿ ಸೃಷ್ಟಿಯಾಗುತ್ತೆ. ಈ ಎರಡು ನದಿಗಳ ಮಧ್ಯೆ ನದಿ ಮುಖಜ ಭೂಮಿ ಸೃಷ್ಟಿಯಾಗುತ್ತೆ. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಗಂಗಾ ನದಿ ಮುಖಜ ಭೂಮಿ ಅಂತೇಳಿ ಕರಿತೀವಿ. ಇದು ಭಾರತದ ಅತಿ ದೊಡ್ಡ ಮುಖಜ ಭೂಮಿಯಾಗಿದೆ. ಹಾಗೂ ಇಲ್ಲಿ ಸುಂದರಿಯ ಮರಗಳು ಹೆಚ್ಚಾಗಿ ಇರುವುದರಿಂದ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಸುಂದರ್ಬನ್ಸ್ ಅಂತೇಳಿ ಕರಿತೀವಿ. ಸುಂದರ್ಬನ್ಸ್ ಅಂತೇಳಿ ಕರಿತೀವಿ. ಅದಲ್ಲದೆ ಗಂಗಾ ನದಿಯು ಭಾರತದಲ್ಲಿ ಒಟ್ಟು 2526 ಕಿಲೋಮೀಟರ್ ಉದ್ದ ಹರಿದಿದೆ. ಗಂಗಾ ನದಿಯು ಒಟ್ಟು 2526 ಕಿಲೋಮೀಟರ್ ಉದ್ದ ಹರಿದಿದೆ. ಅದಲ್ಲದೆ ಗಂಗಾ ನದಿಯು ಭಾರತದ ಪವಿತ್ರ ನದಿಯಾಗಿದೆ. ಮತ್ತು ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿಯಾಗಿದೆ. ಹಾಗೂ ಗಂಗಾ ನದಿಯು ಕೆಲವು ಉಪನದಿಗಳನ್ನು ಹೊಂದಿದೆ. ಯಮುನಾ ನದಿ, ಗಂಡಕ್ ನದಿ, ಗೋಮತಿ ನದಿ, ಸೋನೆ ನದಿ, ದಾಮೋದರ್ ನದಿ, ಗಾಗ್ರಾ ನದಿ, ರಾಮಗಂಗಾ ನದಿ, ಶಾರದಾ ನದಿ, ಕೋಸಿ ನದಿ. ಈ ಉಪನದಿಗಳಲ್ಲಿ ಯಮುನಾ ನದಿಯು ಅತಿ ಉದ್ದ ಉಪನದಿಯಾಗಿದೆ. ಗಂಗಾ ನದಿಯ ಉಪನದಿಗಳಲ್ಲಿ ಅತಿ ಉದ್ದವಾದ ನದಿ ಅಂತಂದ್ರೆ ಯಮುನಾ ನದಿ. ಹಾಗೂ ಈ ಮತ್ತೊಂದು ಉಪನದಿಯಾದ ದಾಮೋದರ್ ನದಿಯನ್ನು, ಗಂಗಾ ನದಿಯ ಉಪನದಿಯಾದ ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತೇಳಿ ಕರಿತೀವಿ. ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತೇಳಿ ಕರಿತೀವಿ. ಯಾಕೆ ಅಂತಂದ್ರೆ ಪಶ್ಚಿಮ ಬಂಗಾಳದ ಜನರು ದಾಮೋದರ್ ನದಿಯಿಂದ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾರೆ. ಮಳೆಗಾಲದ ಟೈಮಲ್ಲಿ ಪ್ರವಾಹ ತುಂಬಿ ಹರಿತದೆ. ಇದರಿಂದಾಗಿ ಅನೇಕ ನಷ್ಟಗಳು ಸಂಭವಿಸ್ತವೆ. ಹಾಗಾಗಿ ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕರಿತೀವಿ. ಅದೇ ರೀತಿ ಕೋಸಿ ನದಿಯನ್ನ ಬಿಹಾರ್ ರಾಜ್ಯದ ಕಣ್ಣೀರಿನ ನದಿ ಅಂತೇಳಿ ಕರಿತೀವಿ. ಇದು ಕೂಡ ಮಳೆಗಾಲದಲ್ಲಿ ಪ್ರವಾಹ ಉಕ್ಕಿ ಹರಿಯುವುದರಿಂದ ಜನಗಳು ತುಂಬಾ ಕಷ್ಟವನ್ನು ಅನುಭವಿಸ್ತಾರೆ. ಹೀಗಾಗಿ ಇದನ್ನ ಬಿಹಾರ್ ರಾಜ್ಯದ ಕಣ್ಣೀರಿನ ನದಿ ಅಂತೇಳಿ ಕರಿತೀವಿ, ಕೋಸಿ ನದಿಯನ್ನ. ಇದಿಷ್ಟು ಗಂಗಾ ನದಿಯ ಪ್ರಮುಖ ಮಾಹಿತಿಯಾಗಿದೆ. ಉತ್ತರ ಭಾರತದ ಇನ್ನೊಂದು ಪ್ರಮುಖ ನದಿ ಯಾವುದಪ್ಪ ಅಂತಂದ್ರೆ ಬ್ರಹ್ಮಪುತ್ರ ನದಿ. ಉತ್ತರ ಭಾರತದ ಇನ್ನೊಂದು ಪ್ರಮುಖ ನದಿ ಯಾವುದಪ್ಪ ಅಂತಂದ್ರೆ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿಯು ಟಿಬೆಟ್ನ ಮಾನಸ ಸರೋವರ ಎಂಬಲ್ಲಿ ಉಗಮವಾಗುತ್ತದೆ. ಟಿಬೆಟ್ನ ಮಾನಸ ಸರೋವರ ಎಂಬಲ್ಲಿ ಉಗಮವಾಗುತ್ತದೆ. ಟಿಬೆಟ್ನ ಮಾನಸ ಸರೋವರವನ್ನ ಏನಂತ ಕರಿತೀವಿ? ಚೇಮ್ಯಾಂಗ್ ಡಂಗ್ ಅಂತೇಳಿ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಟಿಬೆಟ್ನ ಮಾನಸ ಸರೋವರದ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಚೇಮ್ಯಾಂಗ್ ಡಂಗ್.
ಇದು ಉಗಮವಾಗಿ ಟಿಬೆಟ್ನಲ್ಲಿ ಉಗಮವಾಗಿ 2 ಶಾಖೆಗಳಾಗಿ ಹರಿತವೆ. ಒಂದು ಶಾಖೆಯು ಟಿಬೆಟ್ನತ್ತ ಹರಿಯುತ್ತೆ, ಇನ್ನೊಂದು ಶಾಖೆಯು ಭಾರತದತ್ತ ಹರಿಯುತ್ತೆ. ಟಿಬೆಟ್ ಕಡೆಗೆ ಹರಿಯುವಂತ ಶಾಖೆಯನ್ನ ಏನಂತ ಕರಿತೀವಿ ಅಂತಂದ್ರೆ ಚಾಂಗ್ಪೋ ಶಾಖೆ ಅಂತೇಳಿ ಕರಿತೀವಿ. ಇದು ಟಿಬೆಟ್ನತ್ತ ಹರಿಯುತ್ತೆ, ಇದನ್ನ ಚಾಂಗ್ಪೋ ಶಾಖೆ ಅಂತೇಳಿ ಕರಿತೀವಿ. ಒಂದ್ ಶಾಖೆ ಭಾರತದತ್ತ ಹರಿಯುತ್ತೆ, ಈ ಶಾಖೆಯನ್ನ ಬ್ರಹ್ಮಪುತ್ರ ಶಾಖೆ ಅಂತೇಳಿ ಕರಿತೀವಿ. ಹೀಗೆ ಬ್ರಹ್ಮಪುತ್ರ ನದಿಯು ಭಾರತದಲ್ಲಿ ಪ್ರಥಮ ಬಾರಿಗೆ ಅರುಣಾಚಲ ಪ್ರದೇಶವನ್ನ ಪ್ರವೇಶಿಸುತ್ತದೆ. ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನ ಪ್ರವೇಶಿಸುತ್ತದೆ. ಅರುಣಾಚಲ ಪ್ರದೇಶದ ಮೂಲಕ ಅಸ್ಸಾಮನ್ನು ಪ್ರವೇಶಿಸುತ್ತದೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನ ದುಃಖದ ನದಿ ಅಂತೇಳಿ ಕರಿತೀವಿ. ಯಾಕೆ ಅಂತಂದ್ರೆ ಪ್ರವಾಹದ ಟೈಮಲ್ಲಿ ಅಸ್ಸಾಮಿನ ಜನರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾರೆ. ಪ್ರವಾಹ ಉಕ್ಕಿ ಹರಿಯುತ್ತೆ. ಹೀಗಾಗಿ ಅನೇಕ ತುಂಬಾ ರೀತಿಯ ನಷ್ಟಗಳು ಸಂಭವಿಸುತ್ತವೆ. ಹಾಗಾಗಿ ಅಸ್ಸಾಮಿನ ದುಃಖದ ನದಿ ಅಂತೇಳಿ ಕರಿತೀವಿ. ಹಾಗೆ ಮುಂದೆ ಹರಿತಾ ಪಶ್ಚಿಮ ಬಂಗಾಳವನ್ನು ಪ್ರವೇಶಿಸುತ್ತದೆ. ಪಶ್ಚಿಮ ಬಂಗಾಳವನ್ನು ಪ್ರವೇಶಿಸಿ ಇಲ್ಲಿ ಗಂಗಾ ನದಿಯ ಶಾಖೆಯು ಬಂದು ಕೂಡ್ತದೆ, ಬ್ರಹ್ಮಪುತ್ರ ನದಿಯನ್ನ ಕೂಡ್ತದೆ. ಎರಡೂ ಸಂಗಮ ಹೊಂದಿ ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಎರಡು ನದಿಗಳು ಸಂಗಮ ಹೊಂದಿ ಬಂಗಾಳ ಕೊಲ್ಲಿಯನ್ನ ಬಂದು ಸೇರ್ತವೆ. ಈ ಸಂಗಮ ಹೊಂದುವಂತ ಸ್ಥಳವನ್ನ ಏನಂತ ಕರಿತೀವಿ ಅಂತಂದ್ರೆ ಗ್ವಾಲೆಂಡೋ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಗ್ವಾಲೆಂಡೋ ಅಂತೇಳಿ ಕರಿತೀವಿ. ಇದಿಷ್ಟು ಉತ್ತರ ಭಾರತದ ನದಿಗಳ ಮುಖ್ಯ ಮಾಹಿತಿಯಾಗಿದೆ. ಧನ್ಯವಾದಗಳು.